ನನ್ನ ಸಮುದಾಯಕ್ಕೆ ನಾನೆಲ್ಲೂ ಆದ್ಯತೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ, ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನನೂ ಅಲ್ಲ. ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದರೆ ನಾನೇ ಇದ್ದೀನಲ್ಲ, MLA ಇದ್ದೀನಲ್ಲ. ಮೊದಲನೇದಾಗಿ ಕಳೆದ 10-15 ವರ್ಷದಿಂದ ಮುಷ್ಟೂರು ರಸ್ತೆ, ದಿನ್ನೆಹೊಸಳ್ಳಿ ರಸ್ತೆ ಹಾಳಾಗಿತ್ತು. ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು 5.5 ಕೋಟಿ ಅನುದಾನ 2 ರಸ್ತೆಗೆ ಹಾಕಿದ್ದೀವಿ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಇದು ನನ್ನ ಅನುದಾನ. ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ, ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನನೂ ಅಲ್ಲ. ನನ್ನ ಅನುದಾನ ತಂದು ಹಾಕಿದ್ದೀನಿ. ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನ್ನೆಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ. ಆ ಊರಿಗೆ ಹೋದರೆ ಅವು ಎರಡು ರೋಡೇ ಮೇಜರಾಗಿ ಕೇಳೋದು. ಅದಕ್ಕೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸರ್, ಈಗ ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ, ನಮ್ಮ ಕ್ಷೇತ್ರಕ್ಕೆ ಏನೇನು ತಂದಿದೆ? 140 ಕೋಟಿ ಫ್ಲವರ್ ಮಾರ್ಕೆಟ್ಗೆ, 150 ಕೋಟಿ VTU ಸಬ್ ಸೆಂಟರ್ಗೆ, 200 ಕೋಟಿ ರೇಷ್ಮೆ ಮಾರುಕಟ್ಟೆಗೆ, ಮಂಚನಹಳ್ಳಿ ಪ್ರಜಾಸೌಧಕ್ಕೆ 10-12 ಕೋಟಿ, ಒಟ್ಟು 500 ಕೋಟಿ ಅನುದಾನ ಈ ವರ್ಷದ ಬಡ್ಜೆಟಲ್ಲಿ ಬಂದಿದೆ. ಇದು ನಿಮಗೆ ಕಾಣಿಸುತ್ತೆ. ನಾವೀಗ ಅದು 140 ಕೋಟಿನೂ ಮೀರಿ ಹೋಗ್ಬೋದು. ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು 200 ಕೋಟಿ ಟಚ್ ಆದರೂ ಆಗ್ಬೋದು. ಬಟ್ ಮಿನಿಮಮ್ 140 ಕೋಟಿ ಅಂತೂ ಕೇಳಿದ್ದೀವಿ, ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎತ್ತಿನೊಳಗೆ ಅನುದಾನ ಮೀಸಲಿಟ್ಟಿಲ್ಲ ಅಂತ? ಇಲ್ಲ, ಹಾಗೇನಿಲ್ಲ. ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್. ಈಗ ಆ ಸ್ಟೇಜ್ಗೆ ಒಂದು 450 ಕೋಟಿ ರಿಲೀಸ್ ಆಗಿದೆ. ನೆಕ್ಸ್ಟ್ ನಮಗೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡುತ್ತಾರೆ. ಸರ್, ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾಲಮಿತಿ ನಿಗದಿ ಇಷ್ಟು ಟೈಮ್ ಒಳಗಡೆ ಜಡಲ್ತಿಮ್ನಳ್ಳಿ 1 ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ. ಇದನ್ನು 2 ತಿಂಗಳಲ್ಲಿ ಮುಗಿಸ್ತಾರೆ. ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್. ಮತ್ತು ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ. ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು, ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಶಿಡ್ಲಘಟ್ಟ ಸರ್ಕಲ್ನಿಂದ DC ಆಫೀಸ್ವರೆಗೂ. ವಾರ್ಡ್ ನಂಬರ್ 30ರಲ್ಲಿ 300 ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋಕ್ಕೆ ಬಿಡಲ್ಲ. ದಲಿತರ ಪರವಾಗಿ ನಾವಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ. ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ. ಅದರ ರೂಪುರೇಷೆಗಳ ಬಗ್ಗೆ 3 ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ. ಸರ್, ಈಗ 3ನೇ ಹಂತದ ಶುದ್ಧೀಕರಣ HN ವ್ಯಾಲಿ ಬಗ್ಗೆ ಒಂದು ಪ್ರಸ್ತಾಪ ಇಲ್ಲ, ಅದು ಬರುತ್ತೆ ಸರ್. ಅದೀಗ HN ವ್ಯಾಲಿಗೆ ಕೆರೆ ತುಂಬ, ನಿಮ್ಗೆ ಇನ್ನೊಂದು 24 ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ. ಸೊ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್. ಎತ್ತಿನೊಳೆ ನೀರು ಬಂದುಬಿಟ್ರೆ ಎಲ್ಲದಕ್ಕೂ ಅಲ್ವಾ, ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದ್ರ ಸಮಸ್ಯೆ ಇರಲ್ಲ ಅಂತ. ಸೊ 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ, ಯಾವಾಗಲೂ ಇರ್ತೀನಿ. ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ, ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿದ್ದೀನಿ ಸರ್. ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ. ಸರ್, ಈಗ ಏನು ಬಜೆಟ್ ಬಗ್ಗೆ ಎಲ್ಲ ಮುಸ್ಲಿಂ ವಲಯಕ್ಕೆ ಅಂತ ಹೇಳಿ ಇವರೆಲ್ಲ ಕಿರಿಕಿರಿವೆಲ್ಲ ಬೇರೆ ಬೇರೆ ಥರ ಕಮೆಂಟ್ ಅವ್ರಿಗೆ ಈ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದ್ದೇ ಆದ ಗೌರವ ಇದೆ. 100 ಪೇಜ್ ಬಡ್ಜೆಟಲ್ಲಿ 99 ಪೇಜ್ ಹಿಂದೂ ಧರ್ಮದವ್ರು ಕೊಟ್ಟಿದ್ದೀವಿ. ನಾನು ಹಿಂದೂ ಧರ್ಮದವನೇ. 1 ಪೇಜು ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬದುಕೋದು ಬೇಡವಾ? ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್? IAS ಟಾಪರ್ ಆದರು 2 ಸಲ ಯಾವ ಸಮುದಾಯದವರು ಸರ್? ಯಾಕೆ ಇವರು ಡಿವೈಡ್ ಮಾಡ್ತಿದ್ದಾರೆ? ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದ್ದೀವಪ್ಪ ಅಣ್ಣ. ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೆನ ಹಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ, ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ? ಕ್ರಿಶ್ಚಿಯನ್ಸು, ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ. ನಾವು ಚರ್ಚ್ಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಅವ್ರ ಹಬ್ಬಕ್ಕೆ ಕರೀತಾರೆ, ನಮ್ಮ ಹಬ್ಬಕ್ಕೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಇವ್ರು ಯಾರೋ BJPಯಲ್ಲಿ 8 ಜನ ಸುಮ್ಮನೆ ಇದು ಮಾಡ್ತಾರೆ. ಸೊ ಹಾಗೇನಿಲ್ಲ. ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್. ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತಿದ್ರಿ. ಅದೇ ಒಂದು ನಿಟ್ಟಿನಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯರನ್ನ ಕೂಡ ಮಾಡಿದ್ರಿ. ಇವತ್ತು ಮೀಟಿಂಗ್ ಇದೆ ಸರ್. ಮೊದಲ ಮೀಟಿಂಗಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರಿಗೆ ನನ್ನ ಅಣ್ಣಮ್ಮಕ್ಕ ಅವರು ಮತ್ತು ಸದಸ್ಯರು ಆಯ್ಕೆ ಆದದ್ದು 5 ಜನ. ನಾನು ಹೇಳೋದೇನು ಗೊತ್ತಾ, SC ST ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ. ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು, ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ? ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ SC ST ಬಗ್ಗೆ ಜಪ ಮಾಡಿಬಿಟ್ಟು ಇಲ್ಲಿ ನಾನು ಒಂದೇ ಹೇಳೋದು ನಾನು ಇಷ್ಟ. ನಾನು ಎಲ್ಲ ಧರ್ಮದವ್ರನ್ನ, ಎಲ್ಲ ಸಮುದಾಯದವ್ರನ್ನ
ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಅದೇ ನನ್ನ ಉದ್ದೇಶ. ನೋಡಿ, ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಮೆಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ. ಮಂಚೇನಹಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ. ಡಿಸ್ಟ್ರಿಕ್ಟ್ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ. ನೆಕ್ಸ್ಟು, ಇವತ್ತು 5 ಜನ ಸದಸ್ಯರಲ್ಲಿ 2 ಮುಸ್ಲಿಂ ಬಾಂಧವ್ರನ್ನ, SC-ನ, ST-ನ, ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ. ಎಲ್ಲ ಸಮುದಾಯದವ್ರನ್ನ. ಮತ್ತು ಸರ್, ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದರೆ ನಾನೇ ಇದ್ದೀನಲ್ಲ, MLA ಇದ್ದೀನಲ್ಲ. MLAನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರವ ಅಲ್ವಾ? SC ST ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ. ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀವಿ.